ರೈತರ ಅಳಿವು ಉಳಿವಿನ ಪ್ರಶ್ನೆ. ಬೆಂಗಳೂರಿನಲ್ಲಿ ಅತಿ ಎತ್ತರದಲ್ಲಿ ಇರ್ತಕ್ಕಂಥ ಈ ಬಿಡದಿ ಬೈರಮಂಗಲ ಕಂಚಗಾರನಹಳ್ಳಿ ರೈತರ ಬೃಹತ್ ಹೋರಾಟ ನಿನ್ನೆದಲ್ಲ ಇವತ್ತಿಂದಲ್ಲ. ಕನಿಷ್ಠ 565ಕ್ಕಿಂತ ಹೆಚ್ಚು ದಿನಗಳಿಂದ ಹೋರಾಟ ನಡೀತಾ ಇದೆ. ಈ ಹೋರಾಟನ ಈ ಸರ್ಕಾರಗಳು ರೈತರಿಗೆ ವಿರೋಧಿಯಾಗಿದೆ. ರೈತರ ಮರಣ ಶಾಸನ ಮಾಡ್ತಾ ಇದೆ. ಸುಗ್ರೀವಾಜ್ಞೆ ಮಾಡಿಸೋದು ಯಾವ ಕಾರಣಕ್ಕೂ ಪುರುಷತ್ವ ಕೊಡ್ತಾ ಇದೆ ಈ ಸರ್ಕಾರಗಳು. ರೈತರ ನಿರಂತರ ಅವರು 15 ಲಕ್ಷ ಮರಗಳು, 1.5 ಲಕ್ಷಕ್ಕಿಂತ ಹಸುಗಳು, ನೂರಾರು ಕುರಿಗಳು, ಸಾವಿರಾರು ಕುರಿಗಳು, ಇಡೀ 500 ವರ್ಷಗಳಿಂದ ಹೆಚ್ಚು ರೈತರ ಕೃಷಿಯನ್ನು ನವಲಿಸ್ಕೊಂಡು ಬಂದಿರತಕ್ಕಂಥ ಈ ರೈತರನ್ನ ಈ ಒಕ್ಕಲೆಬ್ಸೋದು ಯಾವ ಕಾರಣಕ್ಕೆ ಮಾಡ್ತಿದ್ರಿ ನೀವು? ಇದು ರಿಯಲ್ ಎಸ್ಟೇಟ್ ಅಲ್ಲದೆ ಮತ್ತೊಂದು ಏನೂ ಅಲ್ಲ. ಇದು ನಾವು ಎಚ್ಚರಿಕೆ ಕೊಡ್ತಾ ಇದ್ವಿ ಈ ಸರ್ಕಾರಕ್ಕೆ. ದಯವಿಟ್ಟು ರೈತರು ರೈತರಿಲ್ಲ ಅಂದರೆ ನಗರವಾಸಿಗಳಿಲ್ಲ. ರೈತರಿದ್ದರೇ ಈ ಜನ ಇರೋಕ್ಕೆ ಸಾಧ್ಯ ಇರ್ತದೆ. ರೈತರನ್ನ ನೀವು ಯಾವುದೇ ಕಾರಣಕ್ಕೂ ಎದುರಾಕೊಂಡು ಸರ್ಕಾರ ಯಾವತ್ತೂ ಉಳಿದಿಲ್ಲ, ಬೆಳೆಯೋದು ಇಲ್ಲ ಅಂತ ನಾವು ಈ ಮಾತನ್ನು ನಾವು ಎಚ್ಚರಿಕೆ ಕೊಡ್ತಾ ಇದ್ದೀವಿ. ಇವತ್ತು ಬೆಂಗಳೂರಿನ ಜನ ಇವತ್ತು ಇಡೀ ರೈತರ ಹೈನುಗಾರಿಕೆಯಿಂದನೇ ಬದುಕ್ತಾ ಇರ್ತಕ್ಕಂಥವ್ರು. ಕೋಟಿಗಟ್ಟಲೆ 80 ಕೋಟಿ ರೇಷ್ಮೆಯಿಂದ ಬರ್ತಾ ಇದೆ. 100 ಕೋಟಿಗಿಂತ ಹೆಚ್ಚು ಹಾಲು ಹೈನುಗಾರಿಕೆಯಿಂದನೇ ಬರ್ತಾ ಇದೆ. ಎಲ್ಲಿಂದ ಬರ್ತಾ ಇದೆ? ಇದೇ ಬೈಡದಿಯಿಂದ, ಬೈರಮಂಗಲ, ಕಂಚಗಾರನಹಳ್ಳಿ ಸುತ್ತಮುತ್ತ ಇರ್ತಕ್ಕಂಥ 100 ಹಳ್ಳಿಗಳಿಂದ. ಇಂಥ ಒಂದು ಹೋರಾಟವನ್ನು ಸಾವಿರಾರು ರೈತರನ್ನ ಬೀದಿ ಪಾಲು ಮಾಡೋದು ಅಕ್ಷಮ ಅಪರಾಧ. ದಯವಿಟ್ಟು ಸರ್ಕಾರ ಎಚ್ಚೆತ್ತುಕೊಂಡು ಏನು ರೈತರ ಹೋರಾಟ ಇದೆ ಅವರಿಗೆ ಭೂಮಿನ ಯಾವುದೇ ಕಾರಣಕ್ಕೂ ಬಲವಂತವಾಗಲಿ ಅಧಿಸೂಚನೆ ಆಗಲಿ ಹೊರಡಿಸೋದನ್ನು ಈ ಕೂಡಲೇ ನಿಲ್ಲಿಸಬೇಕಂತ ಈ ಸಂದರ್ಭದಲ್ಲಿ ನಾವು ಸರ್ಕಾರವನ್ನು ಒತ್ತಾಯ ಮಾಡ್ತಾ ಇದ್ದೀವಿ. ಇಲ್ಲ ಅಂದರೆ ಮುಂದಿನ ದಿನದಲ್ಲಿ ಇದಕ್ಕಿಂತ ಉಗ್ರ ಹೋರಾಟಗಳು ಇನ್ನೂ ಹೆಚ್ಚಿನ ರೀತಿಯಲ್ಲಿ ಆಗ್ತವೆ ಅಂತ ಈ ಸಂದರ್ಭದಲ್ಲಿ ನಾನು ಈ ಭಾಗದ ರೈತನಾಗಿ ಮತ್ತು ನನ್ನ ಭೂಮಿ ಕೂಡ ವಶವಾಗ್ತಾ ಇದೆ. ಇದನ್ನು ನಾನು ಖಂಡಿತವಾಗಿ ನಾನು ಖಂಡಿಸುತ್ತಾ ಈ ಪ್ರತಿಭಟನೆಯನ್ನು ನಾವು ಹೋರಾಟ ಮಾಡ್ತಾ ಇದ್ದೀವಿ. ನಾನು ಮುತ್ತರಾಜ್ ಅಂತೇಳಿ ಬನಗಿರಿಯ ರೈತ ಹೋರಾಟದ ನಾನು ಒಬ್ಬ ನೊಂದಿರ್ತಕ್ಕಂಥವನು ಮತ್ತು ನಮ್ಮ ಸಂಘಟನೆ ಕೂಡ ಇದರಲ್ಲಿ ಭಾಗಿಯಾಗಿದೆ. ನಾವು ಸಂಪೂರ್ಣವಾಗಿ ಈ ಹೋರಾಟಕ್ಕೆ ನಾವು ಬೆಂಬಲ ಕೊಡ್ತಾ ಇದ್ದೀವಿ. ನಾನು ಮುತ್ತರಾಜ್ ಅಂತೇಳಿ ಕರ್ನಾಟಕ ಹಿಂದೆ ಹೋರಾಟ ಸಂಸ್ಥೆ.